ಪ್ರೀತಿನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಚಾರಗಳು, ಈ ಸತ್ಯಗಳು ಗೊತ್ತಿರಬೇಕು. ಏನು ಅಂತ ಹೇಳಿದರೆ, ನೋಡಿ, ನಿಮಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ಮೋಸ ಮಾಡಬಹುದು. ಎಸ್, ಅದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದರೆ ನೀವು ಆ ಪ್ರೀತಿನ ಒಪ್ಕೊಳ್ಳಿ. ಒಂದನೇದು ಯಾಕೆ ಅಂತ ಹೇಳಿದರೆ, ಗೊತ್ತಿಲ್ಲ ಇಲ್ಲಿ ಅವರ ಮನಸ್ಸಲ್ಲಿ ಏನು ನಡೀತಾ ಇರತ್ತೆ ಒಳಗಡೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ್ಯಂಡ್ ಯಾವ ಉದ್ದೇಶಕ್ಕೆ ನಮ್ಮ ಜೊತೆಗೆ ಸ್ನೇಹ ಸಂಬಂಧ ಪ್ರೀತಿಯನ್ನು ಹೆಸರಿಗೆ ಬಂದಿದ್ದಾರೆ ಅದು ಕೂಡ ಗೊತ್ತಿಲ್ಲ. ನಿಮ್ಮದು ನಿಜವಾದ ಪ್ರೀತಿ ಇರ್ಬೋದು, ಯಾರು ಒಪ್ಕೊಳ್ತಿದ್ದೀರಾ, ಅಂದರೆ ಯಾರು ಪ್ರಪೋಸ್ ಮಾಡೋಕ್ಕೆ ಹೋಗ್ತೀರಾ, ಅಪೋಸಿಟಲ್ಲಿರ್ತಕ್ಕಂಥ ವ್ಯಕ್ತಿಯ ಪ್ರೀತಿ ನಿಜವಾದದ್ದು ಹೌದು ಅಲ್ಲೋ ಅಂತ ಫೈಂಡ್ ಔಟ್ ಮಾಡೋದು ಮ್ಯಾಕ್ಸಿಮಮ್ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಎಸ್ ನಾನು ರೆಡಿ ಇದ್ದೀನಿ ಅಂದರೆ ಮಾತ್ರ ಪ್ರೀತಿನ ಒಪ್ಕೊಳ್ಳಿ ಒಂದು. ಆ್ಯಂಡ್ ತುಂಬ ನಿಮಗೆ ಅದರಲ್ಲಿ ಹರ್ಟ್ ಆಗ್ತಾ ಇರತ್ತೆ, ಅದನ್ನು ಕೂಡ ನಾನು ತೊಗೊಳ್ತೀನಿ, ಚಾಲೆಂಜಾಗಿ ತೊಗೊಳ್ತೀನಿ. ಹರ್ಟ್ ಆಗಿದ್ರು ಎಸ್ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದರೂ ಒಪ್ಕೊಳ್ಬೇಕಾಗತ್ತೆ. ಆ್ಯಂಡ್ ತುಂಬ ಸ್ಯಾಕ್ರಿಫೈಸ್ ಕೊಡಬೇಕಾಗತ್ತೆ. ನೀವು ತುಂಬ ಸ್ಯಾಕ್ರಿಫೈಸ್ ಇರಬೇಕಾಗಲ್ಲ, ಲೈಕ್ ಟೈಮ್ನ ತುಂಬ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಅವರಿಗೆ ಟೈಮ್ ಕೊಡಬೇಕು, ಅವರೊಟ್ಟಿಗೆ ಇರಬೇಕಾಗತ್ತೆ. ಸೊ ಇದೆಲ್ಲ ನಮಗೆ ಮಾಡಲಿಕ್ಕೆ ನೋ ಪ್ರಾಬ್ಲಮ್ ಅಂದರೆ ನೀವು ಪ್ರೀತಿನ ಒಪ್ಕೊಳ್ಬಹುದು. ಓಕೆ, ನೆಕ್ಸ್ಟು ನಿಮಗೆ ಮೋಸ ಮಾಡಿ ಇನ್ನೊಬ್ಬರೊಟ್ಟಿಗೂ ಇರಬಹುದು. ಬಟ್ ಫೈನಲಿ ಏನಂದರೆ, ನಿಮ್ಮ ಅವಶ್ಯಕತೆ ಮುಗಿದ್ಮೇಲೆ ನೀವು ಬಿಟ್ಟು ಹೋಗ್ಬೋದು, ಅದಕ್ಕೂ ತಯಾರಿರಬೇಕು. ಜೀವನ ಪೂರ್ತಿ ನೀವು ಒಬ್ಬಂಟಿ ಮಾಡಿನೂ ಹೋಗಬಹುದು, ಅದಕ್ಕೆಲ್ಲ ತಯಾರಿರ್ಬೇಕು, ಎಲ್ಲ ಥರದ್ದು. ಈಗಿನ ಪ್ರೀತಿ ಹಂಗಾಗಿದೆ ಅಲ್ವಾ? ಯಾಕೆಂದರೆ ಒಬ್ಬರ ಜೊತೆಗೆ ಚಾಟಿಂಗ್ ಮಾಡ್ತಾರೆ, ಇನ್ನೊಬ್ಬರೊಟ್ಟಿಗೆ ಡೇಟಿಂಗ್ ಮಾಡ್ತಿರ್ತಾರೆ. ಇವತ್ತಿಗೆ ಹಂಗಿದೆ. ನೀವು ಒಪ್ಕೊಳ್ಳೋದು ದೊಡ್ಡದಲ್ಲ, ಇನ್ನೊಬ್ರಿಗೆ ಇಂಪ್ರೆಸ್ ಮಾಡೋದು ದೊಡ್ಡದಲ್ಲ ಜೀವನದಲ್ಲಿ. ಬಟ್ ಆ ಪ್ರೀತಿನ ಒಪ್ಕೊಂಡು ನೀವು ಮುಂದೆ ಮೂವ್ ಆಗ್ತಿರಲ್ಲ, ಸೊ ಅಲ್ಲಿ ನಿಮಗೆ ಸುಮಾರು ಡಿಸ್ಟರ್ಬೆನ್ಸ್ಗಳಾಗ್ತಾ ಇರತ್ತೆ. ಆ್ಯಂಡ್ ಒಬ್ರಿಗೆ ಆನ್ಲೈನ್ ಚಾಟ್ ಮಾಡಿದ್ರೆ ಇನ್ನೊಬ್ಬರಿಗೆ ಡೇಟಿಂಗ್ ಮಾಡ್ತಾ ಇರತ್ತೆ. ಸೊ ಆ ಥರದೊಂದು ಮನಸ್ಥಿತಿಯ ಇವತ್ತಿನ ಪ್ರೆಸೆಂಟ್ ಇರ್ತಕ್ಕಂಥದ್ದು. ಸೊ ಅದಕ್ಕೆ ಎಸ್ ಐ ಆಮ್ ರೆಡಿ ಅನಿಸಿದರೆ ಆ ಪ್ರೀತಿನ ಒಪ್ಕೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ಆ ಪ್ರೀತಿನ ಒಪ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಎಲ್ಲ ಥರದ ಸಿದ್ಧತೆಗೆ ಇರ್ಬೇಕು ನೀವು. ಎಲ್ಲಿ ತನಕ ಅವ್ರು ಇರ್ತಾರೆ ಅಲ್ಲಿ ತನಕ ನಾವು ಇರ್ತೀವಿ, ಈ ಒಂದು ಮೆಂಟಾಲಿಟಿ ಇದ್ದರೆ ಮಾತ್ರ ಆ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡಿ. ಬಿಕಾಸ್ ಇವತ್ತು 99% ಇವತ್ತು ಒದ್ದಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ನಮಗೆ ಮೋಸ ಮಾಡಿ ಆದರು, ನಮಗೆ ಏನಂತ ಹೇಳಿದ್ರೆ ಜೀವನನೇ ಹಾಳು ಮಾಡಿ, ಈ ಥರದ್ದೆಲ್ಲ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಅವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ನಮ್ಮೊಟ್ಟಿಗೆ ಬರ್ತಾರೆ ಗೊತ್ತಾಗೋದಿಲ್ಲ, ರೈಟ್? ಸೊ ಅದಕ್ಕೆ ನೀವು ಎಸ್ ಇರೋ ತನಕನೂ ಹ್ಯಾಪಿ ಇರಲಿ ಅನ್ನೋದಿದ್ರೆ ಆ ಪ್ರೀತಿನ ಒಪ್ಕೊಳ್ಳಿ. ಇಲ್ಲ ಅಂದರೆ ಬಿಟ್ಟಾಕಿ. ನಿಜವಾದದ್ದು ಭಾಳ ಕಡಿಮೆ ಇದು, ವೆರಿ ರೇರ್ ಇದೆ ಆ ಥರದ್ದು. ಇಲ್ಲ ಬೇಡ, ಒಂದು ಪವಿತ್ರವಾದದ್ದು ಪ್ರೀತಿ, ಅವರೊಟ್ಟಿಗೆ ನಾವು ಇರೋಣ ಅಂತ ಕೆಲವರು ಮಾತ್ರ ಯೋಚನೆ ಮಾಡ್ತಾರೆ. ಸೊ ಹಂಗಿದ್ದು ಮಾತ್ರ ಆ ಥರದ್ದು ಸಿಕ್ಕಿದ್ರೆ ಐ ಥಿಂಕ್ ಯು ಆರ್ ಬ್ಲೆಸ್ಡ್. ಇಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೋ ಆ ಪರಿಸ್ಥಿತಿಲಿ ಒಪ್ಕೊಳ್ಳೋಕೆ ರೆಡಿ ಇದೆ ಮಾತ್ರ ಆ ಪ್ರೀತಿನ ಒಪ್ಕೊಳ್ಳಿ.